ಕಿಚನ್ ಕಿಲ್ಲಾಡಿಗಳು, ಟೇಸ್ಟಿ ಡಿಶ್ ಇಲ್ಲ ಗೇಮ್ ಫಿನಿಶ್. ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಆಶ್ಚರ್ಯ ಆಗ್ತಾ ಇರ್ಬೋದು. ನಾನು ಇವತ್ತು ನಮ್ಮ ನಾರ್ತ್ ಕಿಚನ್ ಕಿಲಾಡಿಗಳಲ್ಲಿ ಮೊದಲನೇ ಬಾರಿ ಒಬ್ಬನೇ ಇಲ್ಲಿ ನಿಂತಿದ್ದೀನಿ. ಅದಕ್ಕೆ ಒಂದು ಕಾರಣ ಇದೆ, ಅದೇನು ಅಂತ ಆಮೇಲೆ ಹೇಳ್ತೀನಿ. ಆದ್ರೆ ಇವತ್ತಿನ ಒಂದು ಸಂಚಿಕೆ ಏನಿದೆ ಇದು ಬಹಳ ಮುಖ್ಯವಾದದ್ದು ಹಾಗೂ ಮಹತ್ತರವಾದದ್ದು. ಏನಕ್ಕೆ ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ ನಾಗರಾಜ್ ಅವರು ಗ್ರ್ಯಾಂಡ್ ಫಿನಾಲೆಯಲ್ಲಿ ತಮ್ಮ ಜಾಗವನ್ನ ಹಾಗೆ ಏನಂತಾರೆ ಭದ್ರಾ ಮಾಡ್ಕೊಂಡಿದ್ದಾರೆ, ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ, ಗ್ಯಾರಂಟಿ ಮಾಡ್ಕೊಂಡಿದ್ದಾರೆ. ಎಲ್ಲ ಅವರಿಗೆ ಟೆನ್ಷನ್ ಕ್ಲಿಯರ್ ಆಗೋಗಿದೆ. ಯಾಕಂದ್ರೆ ಇವಾಗ ನೆಕ್ಸ್ಟ್ ಗ್ರ್ಯಾಂಡ್ ಫಿನಾಲೆಯಲ್ಲಿ ಬರಬೇಕು, ಅವ್ರು ಪರ್ಫಾರ್ಮ್ ಮಾಡಬೇಕು, ಕಿಚನ್ ಕಿಲಾಡಿ ಗೆಲ್ಬೇಕು ಅನ್ನೋದು ಮಾತ್ರ ಅವ್ರಿಗೆ ಮನಸ್ಸಲ್ಲಿರೋದು. ಆದ್ರೆ ಉಳಿದಿರುವಂತಹ 4 ಜನ ಟಾಪ್ 5 ಅಲ್ಲಿ ಯಾರಿದ್ರು ಅವ್ರಿಗೆ ಇವಾಗ ಟೆನ್ಷನ್ ಜಾಸ್ತಿ. ನಮಗೆ ಪ್ರತಿ ಸಲ ಅವ್ರಿಗೆ ಹೇಳ್ತಾನೆ ಇರ್ತೀವಿ ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಅಂತ. ಆದ್ರೆ ಏನಾಗುತ್ತೆ, ನಾವು ಕೊಡುವಂತ ಒಂದು ಟ್ವಿಸ್ಟ್ಗಳು, ಟರ್ನ್ಗಳು, ಚಾಲೆಂಜ್ಗಳಲ್ಲಿ ಸ್ವಲ್ಪ ಅವ್ರಿಗೆ ಮೆಂಟಲ್ ಪ್ರೆಷರ್ ಜಾಸ್ತಿ ಆಗಿ ತಪ್ಪುಗಳು ಮಾಡೋದನ್ನ ನೀವು ನಿಮ್ಮ ಮನೆಯಲ್ಲೇ ನೋಡಿದೀರಾ. ಆದ್ರೆ ಯಾರು ತಮ್ಮ ಮೆಂಟಲ್ ಸ್ಟೇಟಸ್ ನ ಮೈಂಡ್ ನ ಕಾಮ್ ಆಗಿ ಇಟ್ಕೊಂಡು ಪರ್ಫಾರ್ಮ್ ಮಾಡ್ತಾರೆ, ಯಾರು ಚೆನ್ನಾಗಿ ಅಡಿಗೆ ಮಾಡ್ತಾರೆ, ಅವ್ರು ಮಾತ್ರ ಮುಂದಕ್ಕೆ ಹೋಗೋಕ್ ಸಾಧ್ಯ. ನಾರ್ತ್ ಕಿಚನ್ ಕಿಲಾಡಿಗಳ ಇವತ್ತಿನ ಸಂಚಿಕೆ ಅವರು ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಹಾಗೂ ಇವತ್ತಿನ ಸಂಚಿಕೆ ಅವರಿಗೆ ಬಹಳ 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 ಮುಖ್ಯವಾದದ್ದು. ಯಾಕಂದ್ರೆ ಇವತ್ತು ಈ 4 ಜನರ ಪೈಕಿ ಒಬ್ಬರನ್ನ ನಾವು ಗ್ರ್ಯಾಂಡ್ ಫಿನಾಲೆಗೆ ನಾವು ಸೆಲೆಕ್ಟ್ ಮಾಡ್ತೀವಿ. ಓಕೆ, ಸೊ ಈಗ ಕರೆಯೋಣ ನಮ್ಮ ಕಂಟೆಸ್ಟೆಂಟ್ಸ್ ಆಫ್ ನಾರ್ತ್ ಕಿಚನ್ ಕಿಲಾಡಿಯ ಇವತ್ತಿನ ಸಂಚಿಕೆ. ಮೊದಲನೇದಾಗಿ ಬರ್ತಾ ಇದ್ದಾರೆ ಕಿರಣ್. ಇವತ್ತಿನ ಸಂಚಿಕೆಯಲ್ಲಿ ಬರ್ತಾ ಇರುವಂತಹ ನೆಕ್ಸ್ಟ್ ಕಾಂಪಿಟೇಟರ್, ಪ್ಲೀಸ್ ವೆಲ್ಕಮ್ ಸುಪ್ರಿಯಾ. ನೆಕ್ಸ್ಟ್ ಬರ್ತಾ ಇರುವಂತಹ ಕಾಂಪಿಟೇಟರ್, ಪ್ಲೀಸ್ ವೆಲ್ಕಮ್ ಮಾಧುರ್ಯ. ಎಲ್ಲಿ ನಾನು ದೊಡ್ಡಪ್ಪ ಆಗ್ಬಿಟ್ಟಿದ್ದಾರೆ. ಮುಂದೆ ಬರ್ತಾ ಇರುವಂತಹ ಕಂಟೆಸ್ಟೆಂಟ್ ಹೋದ ಸಂಚಿಕೆಯಲ್ಲಿ ಸರ್ಪ್ರೈಸ್ ಪ್ಯಾಕೇಜ್ ಆದ್ರೆ ಇವತ್ತು ಹೇಗೆ ಪರ್ಫಾರ್ಮ್ ಮಾಡ್ತಾರೆ ನೋಡೋಣ. ಪ್ಲೀಸ್ ವೆಲ್ಕಮ್ ಹ್ಯಾನಾ. ಚಂದ್ರಣ್ಣ ಯಾಕೆ ಬಂದಿಲ್ಲ ಅಂತ ನೀವು ಕೇಳಿದ್ರಲ್ಲ, ಎಲ್ಲ ತಮ್ಮ ಕೃಪಾ ಕಟಾಕ್ಷದಿಂದಾನೆ. ಯಾಕೆ ನಾವೇನ್ ಮಾಡಿದ್ವಿ? ನೀವು ಮಾಡಿರುವಂತ ಮೆಣಸಿನಕಾಯಿ ಸ್ವೀಟ್ ಇದೆಯಲ್ಲ, ಅದು ಪಾಪ ಅವ್ರು ತಿಂದು ಸ್ವಲ್ಪ ಅರ್ಥವಾಯ್ತಲ್ಲ, ಅದಕ್ಕೋಸ್ಕರ ಆ ಜವಾಬ್ದಾರಿಯನ್ನ ನನ್ನ ಮೇಲೆ ಹಾಕಿದ್ದಾರೆ. ಹೋಗಪ್ಪ ಇವತ್ತು ನನ್ನ ಕೆಲ್ಸನೂ ನೀನೇ ಮಾಡುವಂತ. ಸೊ ಇವಾಗ ಚಂದ್ರಣ್ಣನ ಕೆಲಸ ಕೂಡ ನಾನೇ ಮಾಡಬೇಕಾಗಿದೆ. ನನಗೆ ಗೊತ್ತಿರೋ ಹಾಗೆ ನೀವು ಕಾಂಪೀಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಆಚೆ ಕಡೆ ನಮ್ಮ ಸೆಟ್ ಆಚೆ ಹೋಗಿದಾಗ ನೀವು ಐ ಥಿಂಕ್ ಯು ಆಲ್ ಹ್ಯಾವ್ ಬಿಕಮ್ ವೆರಿ ಗುಡ್ ಫ್ರೆಂಡ್ಸ್. ಮೋರ್ ದನ್ ಎನಿಥಿಂಗ್ ಎಲ್ಸ್ ಒಬ್ಬರು ಪ್ರಾಬ್ಲಮ್ಗಳನ್ನೆಲ್ಲ ನೀವು ಸಾಲ್ವ್ ಮಾಡ್ಕೋತೀರಾ, ಮಾತಾಡ್ಕೋತೀರಾ, ಡಿಸ್ಕಸ್ ಮಾಡ್ತೀರಾ. ಸ್ಟಾಪ್ ಇಟ್. This is not a joke. My son. What is this? Hello, mother. Wild card. Wild card. ಇದು ಹೆಂಗೆ ಇದು? Top 5 ಮಾಡಿದ್ರು, top 4 ಮಾಡಿದ್ರು. Top 5 ಮಾಡಿದ್ರು, top 4 ಮಾಡಿದ್ರು. ಎಷ್ಟು 5 ಎಷ್ಟು 4 ಆಯ್ತು ಇವಾಗ? ನಾವೆಲ್ಲ ಇಷ್ಟು ಕಷ್ಟಪಟ್ಟು ಸ್ಟೇಜ್ ಬೈ ಸ್ಟೇಜ್ ಬಂದು ಇವಾಗ ನೀವು ಸಡನ್ ಆಗಿ ಇಲ್ಲಿ ಟಾಪ್ 5 ಬಂದ್ಬಿಟ್ರೆ ಏನ್ ಹುಡುಗಾಟ ಮಾಡ್ತಾ ಇದೀರಾ? ಅದೇ ನಾನ್ ಹೇಳ್ಬೇಕು. ಕೇಳ್ಬೇಕು ಅಷ್ಟೇ. Hey Vishwa, what to come for competition? Come stand here, no, next to me. Yeah, You're my son. ನೋ, ಇವಾಗ ಸೆಪರೇಟ್ ಆಗಿ ಡೀಲ್ ಆಗ್ತಾ ಇದೆ. ಏನ್ ಡೀಲು? ಏನೋ ಅನ್ಕೊಂಡಿದ್ಯಾ? ಹೌದು. ಏನು ನನ್ನನ್ನು ಯಾಕಪ್ಪ ಕರೆದಿಲ್ಲ? ನೀವು ಹೊಗೆ ಹಾಕ್ಸ್ಕೊಂಡಲ್ಲ, ಹೊಗೆ ಹಾಕ್ಸ್ಕೊಂಡ್ಮೇಲೆ ಮತ್ತೊಂದು ಚಾನ್ಸ್ ಕೊಡ್ಬೇಕಲ್ವಾ? ಆಗೋಯ್ತು ಅವೆಲ್ಲ ಕೊಟ್ಟು ಬಿಟ್ಟು ಎಲ್ಲ ಬರೀ ಅದೇ ಚಾನ್ಸ್ ಕೊಡ್ತಾನೆ ಇರ್ತೀವಿ. ಅದಕ್ಕೆ ಇನ್ಫ್ಲೂಯೆನ್ಸ್ ಲೆಟರ್ ತಂದಿದ್ದೀನಮ್ಮ. ಯಾವ ಇನ್ಫ್ಲೂಯೆನ್ಸ್ ಅಲ್ಲ ಕಣ. ಏನ್ ನಮ್ದೇನ್ ಕಿಚನ್ ಕಿಲಾಡಿ ಇದು ಕಾಂಪಿಟೇಷನ್ ಅನ್ಕೊಂಡ್ಯಾ, ಸೆಂಟ್ರಲ್ ಜೈಲ್ ಅನ್ಕೊಂಡ್ಯಾ? ಹೋಗೋದು ಬರೋದು ಏನ್ ಕ್ರಿಮಿನಲ್ ನೀನು? ಒಂಥರ ಹಂಗೇನಮ್ಮ. ಏನ್ ಕ್ರಿಮಿನಲ್ ನೀನು? ನಾನು ಕುಕಿಂಗ್ ಕ್ರಿಮಿನಲ್. ನೀವು ಯಾವ ಕ್ರಿಮಿನಲ್ ಆದ್ರೂ ರೂಲ್ಸ್. ಇವಾಗ ಇರೋ ವಿಷಯ ಹೇಳ್ಬಿಡ್ಲಾ? ಹೇಳಿ. ಚಂದ್ರಣ್ಣ ನನಗೆ ಫೋನ್ ಮಾಡಿ ಹೇಳಿದ್ರು, ಪಾಪ ಸೃಜನ ಒಬ್ನೇ ಸಾಯ್ತಾವನೆ, ದಯವಿಟ್ಟು ನೀನು ಹೋಗಿ ಅವನ ಜೊತೆ ಸತ್ತೋಗ್ಬಿಡು ಅಂದ್ರು. ಅದಕ್ಕೆ ಹೆಲ್ಪ್ ಮಾಡಕ್ ಬಂದಿದೀನಿ. ಅದಕ್ಕೆ ನಾವು ಸಾಯಿಸದ ಅಂದ್ರೆ ತಮ್ಮ ಮಾತಿನ ಅರ್ಥ ತಾವಿಲ್ಲಿ ಜಡ್ಜ್ ಮಾಡೋದಕ್ಕೆ ಬಂದಿದ್ದೀರಾ? ಮತ್ತೆ ಹುಡುಗಾಟನ ನಾನ್ ಮಾಡಲ್ಲ ಗುರು, ಏನಿದು ಅನ್ಯಾಯ ಇದು, ಏನ್ ಅನ್ಕೊಂಡ್ಬಿಡ್ತೀರಾ? ನೋಡ, ಮಾಡಿದ್ರೆ ಬಿಟ್ರೆ ಬಿಡ, ನಾನು ಒಬ್ನೇ ಮಾಡ್ತೀನಿ. ಹೋಗ ನೀನು ಮಗನೇ ಆಮ್ಲೆಟ್ ಮಾಡಕ್ ಬರ್ತಾರಿಲ್ಲ, ನೀನ್ ಜಡ್ಜ್ ಮಾಡ್ತೀನ ನೀನು? ಆಮ್ಲೆಟ್ ಇಂದ ದಮ್ ಬಿರಿಯಾನಿವರೆಗೂ ಬಂದಿದ್ದೀನಮ್ಮ ನಾನು. ಆಮೇಲೆ ಮುಂದೆ ಕಲ್ತ್ಕೊತೀನಿ ಇವ್ರ ಜೊತೆ. ಜಡ್ಜ್ ಮಾಡ್ತೀವಿ ಅವ್ರನ್ನ. ಇವ್ರು ಮಾಡಿರ್ತಾರಲ್ಲ, ಟೇಸ್ಟ್ ನೋಡ್ಬಿಟ್ಟು ಕಲ್ತ್ಕೊಂಡು ಹಂಗೆ ಜಡ್ಜ್ ಆಗ್ತೀನಿ. ಏನ್
ಏನ್ ಚಂದ್ರಣ್ಣ ಏನ್ ಮಹಾ ಕೆಲಸ ಮಾಡ್ಬಿಟ್ಟಿದ್ರಾ? ಏನೋ ಹಿಂಗಂದ್ಬಿಟ್ಟೆ ನೀನು. ಈಗ ಅವ್ರ ತರ ಮಾಡಿ ತೋರಿಸ್ಲಾ ನಾನು? ಏನು? ಇಲ್ಲೊಂದು ಡಿಶ್ ಇದೆ, ಸ್ಪೂನ್ ಇದೆ, ತಗೊಂಡೆ, ಉಪ್ಪಿದೆ, ಖಾರ ಇದೆ, ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ. ಮಧುರ್ಯ ದೊಡ್ಡಪ್ಪ ನೋಡಮ್ಮ, ನಾನು ಹಾರ್ಟ್ ಟಚ್ ಮಾಡ್ಬಿಟ್ಟೆ. ಈ ತರ ಹೇಳಕ್ ಕಷ್ಟ ನೀನ? ಮಧ್ಯ ನೆವರ್ ಮಿಸ್ ಅನ್ ಆಪರ್ಚುನಿಟಿ. ಅದಕ್ಕೋಸ್ಕರ ಬಂದ್ರ ಇಲ್ಲಿ ಮಾಡ್ಬೋದು. ಒರಿಜಿನಲ್ ಹೊತ್ತು Exactly. ಅದು ಆ ಮಾತಿಗೆ ನಾನು ಯಾರು ರೀಪ್ಲೇಸ್ ಮಾಡಕ್ ಸಾಧ್ಯ ಇಲ್ಲ. ಏನ ಅವರು ಇಷ್ಟ ಜಾಗ ತಗೊಂಡು ನೀವ್ ಅದ್ರಲ್ಲಿ ಇಷ್ಟ ತಗೊಂಡಿದೀರಾ. ಖುಷಿ ಪಡ್ಬೇಕು ಇವನು. ಇಲ್ಲ, ನಮಗ್ ಖುಷಿ ಇಲ್ಲ. ನಮ್ ಕಣ್ ತುಂಬಾ ಕಾಣ್ತಾ ಇದ್ರಿ. ಇವಾಗ ನಾವ್ ಎಲ್ಲೋ ಒಂದ್ ಕಡ್ಡಿ ನಿಂತಂಗಿದೆ ಇಲ್ಲಿ. ಹೌದಾ? ನಿಮ್ ಕಣ್ ತುಂಬ್ಸಕ್ ನಾನ್ ಬಂದಿಲ್ಲಮ್ಮ, ನಾನು ಹೊಟ್ಟೆ ತುಂಬಿಸ್ಕೊಳಕೋಸ್ಕರ ಬಂದಿದ್ದೀನಿ. ಐ ಆಮ್ ವೆರಿ ಸ್ಟ್ರಿಕ್ಟ್, ಯು ನೋ. ಇವತ್ತು ನಿಮ್ಮ ಅಡಿಗೆಗ ನಾನು ಟೇಸ್ಟ್ ಮಾಡ್ಬಿಟ್ಟು ರಿಸಲ್ಟ್ ಅನ್ನ ಹೇಳೋನ್ ನಾನು, ಇವನಲ್ಲ. ಗೊತ್ತಾಯ್ತಾ? ಬಿ ಸೀರಿಯಸ್. ಇದು ಹುಡುಗಾಟದ ಟಾಸ್ಕ್ ಅಲ್ಲ, ತಮಾಷೆ ಅಲ್ಲ. ನಗ್ಬೇಡಮ್ಮ, ನಗ್ಬೇಡ. ಸಾಕ್ಷಿ ಪ್ಲೇಯರ್ ನಾನು ನೋಡ್ತಾ ಇದ್ದೀನಿ. ಟಾಸ್ಕ್ ಅಲ್ಲ. ನಾನು ತುಂಬಾ ಸೀರಿಯಸ್ ಆಗಿರ್ತೀನಿ ಅಷ್ಟೇ, ನೀವ್ಯಾರು ನಗಬಾರ್ದು ಅಷ್ಟೇ, ಪ್ಲೀಸ್. ನಗ್ಬೇಡ್ರ, ತಡ್ಕೊಳಕ್ ಆಗ್ತಾ ಇಲ್ಲ. ಶುರು ಮಾಡಪ್ಪ. ಓಕೆ ಸರಿ, ಕ್ಯಾಮ್ರಾ ಆನ್. ಯಾವನ್ನ ಆಫ್ ಮಾಡಿರಲ್ಲ, ನಿಂತ್ಕೋ ಸಾಕು. ಓಕೆ, ನಿಮಗೆಲ್ಲ ಗೊತ್ತಿದೆ. ಡೂ ಐ ಹ್ಯಾವ್ ಟು ರಿಪೀಟ್ ಇಟ್? ನೀವು 4 ಜನರಲ್ಲಿ ಒಬ್ಬರನ್ನ ನಾವು ಎಲಿಮಿನೇಟ್ ಮಾಡ್ತೀವಿ. ನೀನು ಅದಕ್ಕೆ ಸುಮ್ಮನೆ ಇರುವಂತಿದ್ದ. ಗ್ರ್ಯಾಂಡ್ ಫಿನಾಲೆಗೆ ಕರ್ಕೊಂಡು ಹೋಗ್ತೀವಿ. ಇನ್ನು 3 ಜನ ಮತ್ತೆ ನಾಳೆ ಬಂದು ಕಾಂಪೀಟ್ ಮಾಡ್ತೀರಾ. ಸೊ ಐ ಹೋಪ್ ದ ಬೆಸ್ಟ್ ಪರ್ಸನ್ ಗೆಟ್ಸ್ ಇನ್ ಟು ದ ಗ್ರ್ಯಾಂಡ್ ಫಿನಾಲೆ. ಯಾಕಂದ್ರೆ ಇವತ್ತು ಅಕಸ್ಮಾತ್ ನೀವೇನಾದ್ರೂ ಪಾರ್ ಆಗಿಲ್ಲ ಅಂದ್ರೆ ನಾಳೆ ಎಲಿಮಿನೇಷನ್ ಇರುತ್ತೆ. ನಿಮಗೆ ಗೊತ್ತು, ನಾಗರಾಜ್ ವಾಸ್ ಸ್ಟ್ರಾಂಗ್ ಕಂಟೆಂಡರ್, ಬಟ್ ಹಿ ವಾಸ್ ಎಲಿಮಿನೇಟೆಡ್. ಬಟ್ ಲಕ್ಕಿಲಿ ವೈಲ್ಡ್ ಕಾರ್ಡ್ ಇದ್ದಿದ್ರಿಂದ ಅವರು ವಾಪಸ್ ಬಂದು ನಾವು ಹಿ ಇಸ್ ಆಲ್ರೆಡಿ ಸೆಟಲ್ಡ್. ಕಿರಣ್, ನೀವೊಂದು ಮರಿಬಾರ್ದು. ಏನಂದ್ರೆ ನೀವು ಟಾಪ್ 5 ಅಲ್ಲಿ ಟಾಪ್ 4 ಅಲ್ಲಿ ಫಸ್ಟ್ ಸೆಲೆಕ್ಟ್ ಆದವರು, ಆದ್ರೆ ಇವತ್ತು ನೀವು ಇಲ್ಲಿದ್ದೀರಾ. ಓಕೆ, ನಾವೇನ್ ಗೆಸ್ ಮಾಡಿದ್ವಿ, ನೀವು ಗ್ಯಾರಂಟಿ ನೀವು ಗ್ರ್ಯಾಂಡ್ ಫಿನಾಲೆಗೆ ಹೋಗ್ತೀರಾ ಅಂತ. ಆದ್ರೆ ದರ್ಬೇಸಿ ವಿಶ್ವ ಬಂದ್ಬಿಟ್ಟಿದ್ದಾನೆ. ಮಾಡೀಗ ಇದಕ್ಕೆ ಮಾಡೋ ಮಾತಾಡ್ತಾರೆ, ಡಿಸ್ಟ್ರಾಕ್ಟ್ ಮಾಡ್ತಾರೆ. ಗೂಬೆ ವಿಶ್ವ ಬಂದಿದ್ದಾನೆ, ಸರ್ಕ್ಲಾಂಟಿ ವಿಶ್ವ ಬಂದಿದ್ದಾನೆ, ಅಲ್ಲುಡಕಲ್ ವಿಶ್ವ ಬಂದಿದ್ದಾನೆ. ಅದಕ್ಕೆ ಅವ್ನು ಬಂದಿರೋದ್ರಿಂದ ನೀವೇನು ಟೆನ್ಷನ್ ತಗೋಬಿಡಿ, ಆರಾಮಾಗಿ ಅಡಿಗೆ ಮಾಡಿ. ಓಕೆನಾ? ಇವನ್ನೆಲ್ಲ ಡುಬಾಕ್ ಮಾರ್ಕ್ಸ್ ಕೊಡ್ತಾನೆ. ಕೊಡ್ತೀನಿ, ಕರೆಕ್ಟ್ ಆಗಿರೋ ಮಾರ್ಕ್ಸ್ ಕೊಡ್ತೀನಿ. ಸೊ ನೀನ್ ಕೊಡ್ತೀಯ ಕರೆಕ್ಟ್ ಮಾರ್ಕ್ಸ್. ಸೊ ಯು ಆಲ್ ರೆಡಿ ಫಾರ್ ದ ಫಸ್ಟ್ ರೌಂಡ್? 1 2 3 ಅಂತ ಒಂದು ಚಾಲೆಂಜ್. ಟೆನ್ಷನ್ ತಗೋಬೇಡಿ, ಟೆನ್ಷನ್ ತಗೊಳ್ಳೋದಲ್ಲ. ಯಾಕಂದ್ರೆ ನೀವು ಏನೇನೋ ಮಾಡ್ಬಿಟ್ಟಿದ್ದೀರಾ ನಮ್ಮ ಕಿಚನ್ ಕಿಲಾಡಿಗಳಲ್ಲಿ. ಎಂತೆಂತ ಡಿಶ್ಗಳು, ಮೆಕ್ಸಿಕನ್ ಡಿಶ್ ಮಾಡಿದೀರಾ, ನಿಮ್ಗೇನು ಕಷ್ಟವೇ? ಯು ಕೇಮ್ ಔಟ್ ಆಫ್ ಇಟ್ ಅಲ್ವಾ? ಚೈನೀಸ್ ಕಷ್ಟ ಅಂತ ಇದ್ರಿ, ಚೈನೀಸ್ ಮಾಡಿದ್ರೆ, ರಾಜಸ್ಥಾನಿ ಏನೂ ಗೊತ್ತಿರಲಿಲ್ಲ, ಬಟ್ ಎಲ್ಲ ಮಾಡಿದ್ರಿ ತಾನೆ. ಸೊ ಇದು ಅಷ್ಟೇ, ಟೇಕ್ ಇಟ್ ಲೈಕ್ ಅ ಕೇಕ್ ವಾಕ್, ಆರಾಮಾಗಿ ಮಾಡ್ತೀರಾ. ಓಕೆ, ಇಲ್ಲಿ ನಾವು ಕೊಡ್ತಾ ಇರುವಂತ ಒಂದು ಟ್ವಿಸ್ಟ್ ಏನು ಅಂದ್ರೆ, ನಿಮಗೆ ನಾವು ಟೀಮ್ಗಳು ಮಾಡ್ತೀವಿ. ಈಗ ಇಲ್ಲಿ 4 ಹೆಸರುಗಳಿದೆ. ಓಕೆ, ರ್ಯಾಂಡಮ್ಲಿ ರಿಟರ್ನ್, ಯಾರ್ದು ಏನು ಅನ್ನೋದು ನಮ್ಗೆ ಗೊತ್ತಿಲ್ಲ. ಓಕೆ, ಒಂದೊಂದರಲ್ಲಿ ಒಬ್ಬೊಬ್ಬರ ಹೆಸರಿದೆ. ತರ್ಲೆ ಸುಬ್ಬ ಒಂದು ಕಾರ್ಡ್ ತೆಗಿತಾನೆ, ಆಮೇಲೆ ಇನ್ನೊಂದು ಕಾರ್ಡ್ ತೆಗಿತಾನೆ. ಅವರಿಬ್ರು ಒಂದು ಟೀಮ್ ಆಗ್ತಾರೆ. ಆಬ್ವಿಯಸ್ಲಿ ಇನ್ನಿಬ್ರು ಮಿಕ್ಕಿರೋರು ಇನ್ನೊಂದು ಟೀಮ್ ಆಗ್ತಾರೆ. ಓಕೆ, ಯೂಶಲಿ ಸುಮ್ಮನೆ ತೆಗಿಯಮ್ಮ. ಅಲ್ಲ, ಕಾರ್ಡ್ ಯಾರು ತೆಗಿದಳು? ಯಾರು? ಜೋಕರು. ಅಲ್ಲಪ್ಪ, ಈ ಒಂದು ಇದ್ರಲ್ಲಿ ಇರುತ್ತೆ, ಹಿಂಗ್ ಓಪನ್ ಮಾಡ್ತೀವಿ. ಗಿಳಿ. ಆದ್ರೆ ನಾನು ಅದಲ್ಲ. ಮತ್ತೆ ಲವ್ ಯು ಮಾ. I love you too. ನೆಕ್ಸ್ಟ್ Oh Lord. ಗ್ರೀನ್ ಅಂಡ್ ಎಸ್. Anna and ಸುಪ್ರಿಯಾ. ಅಷ್ಟು ಪ್ರೇ ಮಾಡ್ತಿದ್ದೆ ನಂಗೆ ಕಿರಣ್ಣೇ ಸಿಕ್ಬೇಕು ಅಂತ. ಯಾಕಂದ್ರೆ ಐ ಆಮ್ ವೆರಿ ಕಂಫರ್ಟಬಲ್ ವಿತ್ ಹಿಮ್, ಅವರು ವಿತ್ ದ ಟೀಮ್ ಮೇಟ್ ಆಲ್ಸೋ. ಸೊ ಐ ವಾಂಟೆಡ್ ಕಿರಣ್. ತುಂಬಾ ಖುಷಿ ಪಡ್ಬೇಡಿ, ಟ್ವಿಸ್ಟ್ ಇದೆ. ಓಕೆ, ಈ ಡಿಶ್ನ ಹೆಸರು ಏನು ಅಂದ್ರೆ, ಒಂದ್ ನಿಮಿಷ. ಸಾಫ್ಟ್ ಟು ಬ್ಯಾರಲ್ ಸೈಕಲ್ ಹ್ಯಾಂಡಲ್. ಸಾಫ್ಟ್ ಟು ಬ್ಯಾರಲ್ ಸೈಕಲ್ ಹ್ಯಾಂಡಲ್. ನೀನ್ ಯಾವನ್ಗುರು
ಸಾಫ್ಟ್ ಬ್ಯಾರಲ್ ಸೈಕಲ್. ಈ ಡಿಶ್ನ ಹೆಸರು ಸ್ಟಫ್ಡ್ ಬ್ಯಾರಲ್ ಪೊಟ್ಯಾಟೊ ಅಂತ. ಇದ್ರಲ್ಲಿ ಸುಳ್ಳೆಲ್ಲ ಬರ್ ಕಳಿಸ್ಬಿಟ್ಟವ್ರು ನನಗೆ. ಓಕೆ, ಇದಕ್ಕೆ ಏನೇನು ಹಾಕ್ತಾರೆ ಅಂದ್ರೆ ಒಂದ್ ನಿಮಿಷ. ತೆಂಗಿನಕಾಯಿ, ಕರಿಬೇವು, ಒಗ್ಗರಣೆ, ಕೊತ್ತಂಬರಿ ಬೀಜ, ಸಾಸಿವೆ, ಮಜ್ಜಿಗೆ ಮೊಸರು, ಜೀರಿಗೆ, ಬೆಲ್ಲ, ಮೆಣಸು. ಆಮೇಲೆ ಬೆಲ್ಲ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಮೆಣಸಿನಕಾಯಿನ ಮಿಸ್ಸೇ ಮಾಡಕೂಡ್ದು. ಐಮ್ ರೈಟ್? ಸೀರಿಯಸ್. ಸುಮ್ಮನೆ ಇರಲ್ಲ ಡಬ್ಬ ನನ್ನ ಮಗನೆ. ಓಕೆ, ಇದರ ಹೆಸರು ಸ್ಟಫ್ಡ್ ಬ್ಯಾರಲ್ ಪೊಟ್ಯಾಟೊ ಅಂತ. ಇದರ ಹೆಸರು ಪನ್ನೀರ್ ಪಸಂದ್ ಅಂತ. ನಮ್ಮ ಶೆಫ್ ಆದಂತಹ ರಾಣಾ ಗೋಮ್ಸ್ ಅವ್ರು ಏನಿದ್ರು ಅವರು ಮಾಡಿಕೊಟ್ಟಿರುವಂತದ್ದು. ಇದರಲ್ಲಿ ಯಾರು ಯಾವ್ದನ್ನ ಮಾಡ್ತಾರೆ ಅನ್ನೋದನ್ನ ನಾನು ಇತ್ಯರ್ಥ ಮಾಡ್ತೀನಿ. ಸಿಂಪಲ್, ನಿಮಗೆ 20 ನಿಮಿಷಗಳ ಕಾಲ ಅವಕಾಶ ಕೊಡ್ತೀವಿ. ಓಕೆ, 22 ನಿಮಿಷ ತಗೋಬಹುದು. ನನ್ನ ಕಡೆಯಿಂದ 2 ನಿಮಿಷ ಬೇಡವಾ? ಇಲ್ಲ, ಕೊಡಲ್ಲ. 20 ನಿಮಿಷಗಳ ಕಾಲ ಅವಕಾಶ ಕೊಡ್ತೀವಿ. ಸಿಂಪಲ್ ಆಗಿ ನಿಮ್ಮಿಬ್ರಲ್ಲಿ ಯಾರು ಮೊದಲು ಮಾಡ್ತೀರಾ ಅನ್ನೋದನ್ನ ನೀವು ಇತ್ಯರ್ಥ ಮಾಡ್ಕೋಬೇಕು. ಆಮೇಲೆ ಇದ್ರಲ್ಲಿ ಯಾರು ಮೊದಲು ಮಾಡ್ತಾರೋ ಅವ್ರ ಗೆಟ್ ಪಾಸು. ಅದನ್ನ ಮೈಂಡ್ ಇಟ್ಕೊಂಡು ಮಾಡಿ. ಓಕೆ, ಇದು ಟೀಮ್. ಇದು ಬರೀ ಒಂದೇ ಒಂದು ಸುತ್ತಿಗೋಸ್ಕರ ನೀವಿಬ್ರು ಟೀಮ್ ಆಗಿರೋದು. ಈಗ ಏನಾಗುತ್ತೆ, ಮಾಧುರ್ಯ ಮತ್ತೆ ಕಿರಣ್ಗೆ ನಾವೇನಾದ್ರೂ ಪನ್ನೀರ್ ಪಸಂದ್ ಅನ್ನೋದನ್ನ ಕೊಟ್ವಿ ಅಂದ್ರೆ ನೀವಿಬ್ರು ಡಿಸ್ಕಸ್ ಮಾಡ್ಕೋತೀರಾ. ಫಸ್ಟ್ ನಾನ್ ಮಾಡೋದಾ ನೀನ್ ಮಾಡೋದಂತ ನೀವಿಬ್ರು ಮಾತಾಡ್ಕೋತೀರಾ. ಅದ್ರಲ್ಲಿ ಯಾರು ಫಸ್ಟ್ ಡಿಸೈಡ್ ಆಗಿರುತ್ತೆ ಅವರು ಅಲ್ಲಿ ಒಲೆ ಮುಂದೆ ಬಂದು ಅಡಿಗೆನ ಶುರು ಮಾಡ್ತಾರೆ. ಕಿರಣ್ ಫಸ್ಟ್ ಮಾಡೋದಾದ್ರೆ ಮಾಧುರ್ಯ ಅಲ್ಲಿ ವೈಟಿಂಗ್ ರೂಮ್ ಅಲ್ಲಿ ವೆಯ್ಟ್ ಮಾಡ್ಬೇಕು. ಆಮೇಲೆ 8 ನಿಮಿಷ ಅಥವಾ 10 ನಿಮಿಷ ಆದ್ಮೇಲೆ ಆ ಗ್ರೇಸ್ ಪೀರಿಯಡ್ ಅಲ್ಲಿ ಕಿರಣ್ನೇ ಹೋಗ್ಬೋದು, ಇಲ್ಲ ನಾನ್ ಕರಿಬಹುದು. ಓಕೆ, ಸ್ಟಾಪ್ ಕಿರಣ್, ಗೋ ಟು ದ ವೈಟಿಂಗ್ ರೂಮ್, ಮಾಧುರ್ಯ ಕಮ್ ಟು ದ ಕಿಚನ್ ಅಂತ ಹೇಳಿದಾಗ ನೀವು ಇಲ್ಲಿ ಬಂದು ಕಿರಣ್ ಎಲ್ಲಿಗೆ ನಿಲ್ಸಿರ್ತಾರೆ ಅದನ್ನ ಮಾಧುರ್ಯ ಕಂಟಿನ್ಯೂ ಮಾಡ್ಬೇಕು. 20 ನಿಮಿಷಗಳಾದ ಮೇಲೆ ಈ ಡಿಶ್ ಕಂಪ್ಲೀಟ್ ಆಗಿರ್ಬೇಕು. ಓಕೆ, ಒಂದು ನೆನಪಿರ್ಲಿ, ನಿಮ್ಮಿಬ್ಬರ ಒಂದು ಕೋಆರ್ಡಿನೇಷನ್ ಹೇಗಿರುತ್ತೆ ಅಂತ ನಾವು ಚೆಕ್ ಮಾಡ್ತೀವಿ. ಓಕೆ, ಟೇಸ್ಟ್ ಹ್ಯಾಸ್ ಟು ಬಿ ಪರ್ಫೆಕ್ಟ್, ಇಟ್ ಹ್ಯಾಸ್ ಟು ಬಿ ನೀಟ್ ಅಂಡ್ ವೆರಿ ವೆಲ್ ಪ್ರೆಸೆಂಟೆಡ್. ಓಕೆನಾ? ಗಾಟ್ ಇಟ್? ಈಗ ಮಾಧುರ್ಯ ಅಂಡ್ ಕಿರಣ್ ದಯವಿಟ್ಟು ಬನ್ನಿ. ನಿಮಗೆ ಕೊಡ್ತಾ ಇರುವಂತ ಡಿಶ್ ಯಾವ್ದು ಸಿಂಪಲ್ ಅಂತ ಅನ್ಸುತ್ತೆ? ಯಾವ್ದಾದ್ರು ಕೊಡಿ ಸರ್. ಹೌದಾ? ವೆರಿ ಗುಡ್. ಟೇಕ್ ಪನ್ನೀರ್ ಪಸಂದ್. ಓಕೆ, ಇವಾಗ ನಿಮ್ಮಿಬ್ಬರಲ್ಲಿ ಯಾರು ಫಸ್ಟ್ ಮಾಡೋದು? ಮಾಧುರ್ಯ, you'll go first. ಓಕೆ, ಕಿರಣ್ ಬನ್ನಿ. ಹ್ಯಾನಾ ಅಂಡ್ ಸುಪ್ರಿಯಾ ಯಾರು ಫಸ್ಟ್? ಹ್ಯಾನಾ. ಓಕೆ, ರೆಡಿ? Your time starts now. ಟಾಪ್ 4 ಕಂಟೆಸ್ಟೆಂಟ್ಸ್ ಕೂಡ ದೇ ಆರ್ ವೆರಿ 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 ಕಾಂಪಿಟೇಟಿವ್. ಒಂದು ಗೆಸ್ ಮಾಡೋಕ್ಕೂ ಆಗಲ್ಲ, ಯಾರೂ ಒಂದು ಗೆಸ್ ಮಾಡೋಕ್ಕಾಗಲ್ಲ ಯಾರು ಹೋಗ್ಬೋದು ಯಾರು ಇರ್ಬೋದು ಅಂತ. ಇಟ್ ಇಸ್ ಸಚ್ ಅ ಸರ್ಪ್ರೈಸಿಂಗ್ ಕಂಟೆಸ್ಟೆಂಟ್ಸ್. ಟೀಮ್ ಟಾಸ್ಕ್ ಇಸ್ ಆಲ್ವೇಸ್ ಡಿಫಿಕಲ್ಟ್. ನನ್ನ ಪ್ರಕಾರ ಐ ಪ್ರಿಫರ್ ಇಂಡಿವಿಜುವಲ್ ಟಾಸ್ಕ್. ಯಾಕಂದ್ರೆ ಯಾರನ್ನೂ ಬ್ಲೇಮ್ ಮಾಡೋ ಅವಶ್ಯಕತೆ ಇರಲ್ಲ. ನಾವು ಏನು ಮಾಡ್ತಾ ಇದೀವಿ ನಮಗೆ ಗೊತ್ತಿರುತ್ತೆ. ಟೀಮ್ ಟಾಸ್ಕಲ್ಲಿ ತುಂಬ ಕನ್ಫ್ಯೂಷನ್ ಆಗೋಗ್ಬಿಡುತ್ತೆ. ಕಮ್ಯುನಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಟೈಮ್ ಇರಲ್ಲ ಕಮ್ಯುನಿಕೇಟ್ ಮಾಡೋಕ್ಕೆ. ಅದು ತುಂಬ ಗಲ್ಬೆ ಜಾಸ್ತಿ ಟೀಮ್ ಟಾಸ್ಕಲ್ಲಿ. ಸೊ ಹ್ಯಾನಾ ಆ್ಯಂಡ್ ಐ ಕಮ್ಯುನಿಕೇಟ್ ಮಾಡಿಕೊಂಡು ಲೈಕ್ ಎಷ್ಟಾಗುತ್ತೋ ಅಷ್ಟು ಫಸ್ಟ್ ಹ್ಯಾನಾ ಅವರೇ ಹೋಗ್ತಾರೆ ಅಂತೆಲ್ಲ ಡಿಸೈಡ್ ಮಾಡಿ ನಾವು ಆಫ್ ದ ಸೆಟ್ ಕೂತ್ಕೊಂಡು ದೂರದಿಂದ ನೋಡ್ತಾ ಇದ್ವಿ. ಬಟ್ ಏನೂ ಗೊತ್ತಾಗ್ತಾ ಇರಲಿಲ್ಲ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ. 4 minutes up. ಲಾಸ್ಟ್ ಇಷ್ಟು ಎಪಿಸೋಡಲ್ಲಿ ಮಾಧುರ್ಯ ನಮ್ಮ ರೆಡ್ ಟೀಮಲ್ಲೇ ಇದ್ಲು ಮಾಧುರ್ಯ. ಸೊ ರೆಡ್ ಟೀಮಲ್ಲೇ ಬಂದ್ಕೊಳ್ಳಿ ಖುಷಿ ಆಯಿತು. ಸೊ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಒಬ್ರಿಗೊಬ್ರು ಅಂತ ಖುಷಿ ಆಯಿತು ಮಾಧುರ್ಯ ಬಂದಮೇಲೆ. ನಾನು ಹೇಳ್ಕೊಟ್ಟಂಗೆಲ್ಲ ಮಾಡಿದ್ಯಲ್ಲಮ್ಮ, ಕಲ್ತ್ಕೊಂಡಿದ್ಯಲ್ವಾ? ಏನು? ನನ್ನಿಂದ ಕಲ್ತಿದ್ಯಾ ತಾನೆ? ಕರೆಕ್ಟ್. ನೀವ್ ಹೇಳ್ದಂಗೆ ಏನ್ ನಾನು ಕಲ್ತಿದ್ಯಾ ಹೇಳು? ಮಾಡ್ತೀನಿ. ಮಾರ್ಕ್ಸ್ ಕೊಡ್ತಿರುತ್ತಾನೆ. ಮಾರ್ಕ್ಸ್ ನಂಗೆ ಕೊಡ್ತಿರುತ್ತಾನೆ. ನಾನು ಮ್ಯಾಥ್ಸ್ ಅಲ್ಲಿ ವೀಕ್ ಇದೀನಮ್ಮ. ನೀವು ಸುಮ್ನೆ ಮಾರ್ಕ್ಸ್ ಕೊಟ್ರೆ ಸಾಕು ನಂಗೆ. ಮಾರ್ಕ್ಸ್ ಅಂದ್ರೆ ಅದ್ ಕ್ಯಾಲ್ಕುಲೇಷನ್ ಸೃಜನನ ಮಾಡ್ತಾರೆ.
ಮಾರ್ಕ್ಸ್ ಅಂದ್ರೆ ನಿನಗೆ ಮಾರ್ಕ್ಸ್ ಕಾರ್ಡಲ್ಲಿ ಯಾವಾಗ್ಲೂ ಹಿಂಗೊಂದು ಅದ್ರ ಪಕ್ಕ ಬೇರೆ ಬೇರೆ ನಂಬರ್ಗಳೆಲ್ಲ ಇರುತ್ತೆ. ನಂದು ಆ ಮಾರ್ಕ್ ಅಲ್ಲಮ್ಮ, ನೀವು ತಗೊಂಡ್ರೆ ರಾಮಕ್ ಅಂತಾರಲ್ಲ ಆ ಮಾರ್ಕ್ ಮಾತ್ರ ಗೊತ್ತಿರೋದು. ಬಿಡ, ನೀನು ಇಲ್ಲಿ ಇರಬಾರ್ದಾಗಿತ್ತು. No, I need a scooper, which I have at home, which I scoop. No, that is absolutely wrong. I know. ಅನವ್ರೆ ನೀವು ಹೌದು ಸರ್. ನೀವು ಅಲ್ಲರಿ, ನೀವು ನನ್ನ ಜೊತೆ ಎಷ್ಟು ಸತಿ ಅಡಿಗೆ ಮಾಡಿದಿರಾ? ಇಷ್ಟು ನೀವು ಕಲ್ತ್ಕೊಳ್ಳಿಲ್ಲ ಅಂದ್ರೆ ಹೇಗೆ? I have one scooper, which is it's a peeler, which is not here. I don't know how to explain. ಏನು ಕನ್ನಡದಲ್ಲಿ ಹೇಳಿ? ಅಲ್ಲ ಪಾಪ, ನಮಗೆ ಏನೋ ಕೇಳ್ದ ವಿಶ್ವ, ಏನೋ ಉತ್ತರ ಕೊಟ್ರು, ತಲೆ ಬುಲ್ಡೆ ಕೈ It went above his head. ಅಲ್ಲ, ನಾನು ನೀವು ನನ್ನ ಜೊತೆ ಅಷ್ಟು ದಿವಸ ಅಡಿಗೆ ಕಲ್ತಿರಲ್ಲ. I understood what you said, but what to do here, Hampe, I don't have that what I want now. Pardon? ಹೋಗ್ರಿ ಮಾತ್ರ ಚೆನ್ನಾಗಿ ಕಲ್ತ್ಬಿಡಿ. ಈಗ ಇವ್ರಿಗೆ ಕೊಟ್ಟಿರುವಂತ ಒಂದು ಚಾಲೆಂಜ್ ಅಲ್ಲಿ ಏನಂದ್ರೆ ಟೀಮಿನ ಕೋಆರ್ಡಿನೇಷನ್. ಇವರು ಇಂಡಿವಿಜುವಲಿ ಅದ್ಭುತವಾದಂಥ ಕುಕ್ಸ್, ಆದರೆ ಅರ್ಧಂಬರ್ಧ ಮಾಡಿರೋ ಅಡುಗೆನ ಹ್ಯಾಕ್ ಸರಿ ಮಾಡ್ತಾರೆ, ಯಾವ ರೀತಿ ಇವರು ಬುದ್ಧಿ ಉಪಯೋಗಿಸ್ತಾರೆ, ಟೇಸ್ಟ್ ಮಾಡಿದ್ದಾರೆ, ಆದರೆ ಪರ್ಫೆಕ್ಟಾಗಿ ಮಾಡಿದ್ದಾರೆ. ಅಕಸ್ಮಾತ್ ಇವರೇನಾದರೂ ತಪ್ಪು ಮಾಡಿದರೆ ಅದನ್ನು ಅವ್ರು ಸರಿ ಮಾಡ್ತಾರಂತ ನೋಡಬೇಕು. ಭಾಳ 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 ಒಂದು ಸೇಫಾಗಿ ಪ್ಲೇ ಮಾಡ್ಬಿಡೋಣ, ಅರ್ಧಂಬರ್ಧ ಕಟ್ ಮಾಡ್ಕೊಂಬಿಡೋಣ, ಮಿಕ್ಕಿದ ಕುಕಿಂಗ್ ಅವ್ರೇನಾದ್ರು ಮಾಡ್ಕೊಳ್ಳಿ ಅಂತ ಪ್ಲಾನ್ ಮಾಡ್ತಾರೆ. ಹಂಗೆ ಮಾಡಿಲ್ಲ, ನೋಡೋಣ. 8 ನಿಮಿಷ ಆಲ್ರೆಡಿ ಆಗೋಗಿದೆ. ಸೊ ಇವಾಗ ಟ್ವಿಸ್ಟ್ ಕೊಡ್ತೀನಿ. ಪಾಯಿಂಟ್ ಕೊಡ್ಬೇಕಾದ್ರೆ ನಾನು ಟ್ವಿಸ್ಟ್ ಕೊಡ್ತೀನಿ. ನೀನೇನು ಟ್ವಿಸ್ಟ್ ಕೊಡ್ತೀನಿ? ಬದನೆಕಾಯಿ ಬಾಯ್ಲಿ ನೋಡ್ತಾರೆ, ವೇಸ್ಟ್ ಆಗಲ್ಲ ನಂದು ಟ್ವಿಸ್ಟ್. ಮಾಧುರ್ಯ ಅಂಡ್ ಹ್ಯಾನಾ, ಯು ಕ್ಯಾನ್ ಕಾಲ್ ಯರ್ ಪಾರ್ಟ್ನರ್ ಎನಿ ಟೈಮ್. ಯಾವ ಬೇಕಂದ್ರೂ ಕರಿಬೋದು. ಈಗ ಕರಿಬೋದಾ? ಹಾ, ಈಗ ಕರಿಬೋದು. ಓಕೆನಾ? ಕಮ್ ಕಿರಣ್. ಒಂದು 10 ಮಿನಿಟ್ಸ್ ಮುಗಿದು ಇನ್ನೇನು 11th ಮಿನಿಟ್ ಟಚ್ ಆಗ್ತಾ ಇದೆ ಅನ್ನೋವಾಗ ಹ್ಯಾನ್ ಅವ್ರು ಕರೆದ್ರು. ಅಷ್ಟರಲ್ಲಿ ನಾನು ಹೋಗಿ ನೋಡಿದೆ, ಅದೇನು ಮಾಡಿದ್ದಾರೆ, ಪೊಟೆಟೊ ಫ್ರೈ ಮಾಡೋಕ್ಕೆ ಹಾಕ್ಬಿಟ್ಟಿದ್ದಾರೆ. ಔಟರ್ ಸ್ಕಿನ್ನು ಮತ್ತು ಫಿಲ್ಲಿಂಗ್ ಎಲ್ಲ ಮಾಡಿ ಇಟ್ಬಿಟ್ಟಿದ್ದಾರೆ. ಸೊ ಬೇಸಿಕ್ಲಿ ಎವ್ರಿಥಿಂಗ್ ವಾಸ್ ರೆಡಿ. ನಾನು ಆ ಪೊಟೆಟೊ ಫ್ರೈಗೆ ಏನು ಹಾಕಿದ್ರು ಅದನ್ನೇ ಕಂಟಿನ್ಯೂ ಮಾಡಿ ಅದನ್ನ ನೀಟಾಗಿ ಕ್ವಿಕ್ ಮಾಡಿ ಆ ಫಿಲ್ಲಿಂಗ್ ಎಲ್ಲ ಹಾಕಿ ಪ್ರೆಸೆಂಟೇಷನ್ ಎಲ್ಲ ನೋಡಿಕೊಂಡು ಇದು ಮಾಡಿದೆ. ಹಲೋ, ಹಾಯ್ ಸರ್. ಅವರು ಏನಮ್ಮ, ಏನು ನೋಡ್ತಾ ಇದೆಯಾ? ಹೌದು, ನಾನು ಬೇರೆ ಏನೋ ತಿಳ್ಕೊಂಡಿದ್ದೆ, ಏನೋ ಮಾತಾಡ್ರೆ ಪರವಾಗಿಲ್ಲ ಬಿಡಿ. ಏನು ಮಾಡ್ಬೋದಾಗಿತ್ತು ಇದಕ್ಕೆ? ಫಸ್ಟು 5 ಮಿನಿಟ್ಸ್ ಅಂತ ಹೇಳಬೇಕಾದ್ರೆ ಲೈಟಾಗಿ ತವ ಮೇಲೆ ನಾವು ಹೆಂಗೆ ಫಿಶ್ನ ಫ್ರೈ ಮಾಡ್ತೀವೋ ಹಂಗೆ ಮಾಡಿಬಿಟ್ಟು ಲಾಸ್ಟ್ ಮಿನಿಟ್ಗೆ ಸ್ಟಿಕ್ಕಲ್ಲಿ ಹಾಕ್ಬಿಟ್ಟು ಕೊಡೋದು. ಹಿಂಗೆ ಮಾಡಿ. When you fry, why you want to put in the stick? After frying, why you want to put in the stick? He's doing the correct It won't cook in between. How it will cook in between? ಆಲ್ಮೋಸ್ಟ್ Masala will not cook in between. ನಾನು ಮರ್ಯಾದೆ ಕೊಟ್ಟಿಲ್ಲ ಅಂದ್ರೆ ಪಾಯಿಂಟ್ಸ್ ಕಟ್ ಮಾಡ್ಬಿಡ್ತೀನಿ. ಓಕೆ ಹ್ಯಾನಾ, ಡು ಯು ಥಿಂಕ್ ಸುಪ್ರಿಯಾ ಇಸ್ ಡೂಯಿಂಗ್ ಇಟ್ ಕರೆಕ್ಟ್? ಇಲ್ಲಿಂದ ಕಾಣಿಸ್ತಾ ಇಲ್ಲ. Yeah, I can't see. ಆದ್ರೆ ನೀವು ಮಾಡಿರುವಂತ ಪ್ರೊಸೀಜರ್ ಅಷ್ಟು ಆಲ್ಮೋಸ್ಟ್ ರೆಡಿ ಇದೆ. Everything is ready. I have just put the potato for her to fry, and immediately she has to take it out from the oil and do the stuffing and do the dressing. ನೀವು ಈಗ ಪೊಟೆಟೋನ ಫ್ರೈ ಮಾಡ್ತಾ ಇದೀರಾ? ಡೀಪ್ ಫ್ರೈ ಮಾಡ್ತಾ ಇದೀರಾ? Yeah, you have to fry it because we're not using the oven. ಓಕೆ, So we are deep frying it. ಓಕೆ, ಸರಿ ನೋಡೋಣ. ಟೆನ್ಷನ್ ಆಗಿದೆ ಅಂತ ಪಾಯಿಂಟ್ಸ್ ಅಲ್ಲೂ ಒಂದು ಸ್ವಲ್ಪ ಸಣ್ಣದೊಂದು ಟ್ವಿಸ್ಟ್ ಇದೆ. He's only doing twist for us every time from the time we started. Right, so how you do this? Five, 4, 3, 2, 1. ದಿ ಎಂಡ್. Hands up. Come on, Kiran and Madhurya. ಅನ್ಕೊಂಡಂಗೆ ಮಾಡಿದಾರಾ ಕಿರಣ್? ಮಾಡಿದ್ದಾರೆ. ಬಟ್ ಯು ಆರ್ ಕಂಪ್ಲೇನಿಂಗ್ ಅದೇನೋ? ಅಲ್ಲ, ನಾಟ್ ಕಂಪ್ಲೇನಿಂಗ್, ಹಿಂಗ್ ಮಾಡ್ಬೋದಿತ್ತು ಅಂತ ನನ್ನ ಐಡಿಯಾ. ವಾಟ್ ವಾಸ್ ಯುವರ್ ಐಡಿಯಾ? ಅದನ್ನ ಪನ್ನೀರ್ ಲಾಸ್ಟ್ ಮಿನಿಟ್ಗೆ
ತವಾ ಫ್ರೈ ಅದವರು ಹೇಳಿದ್ರಲ್ಲ ಅವತ್ತು ಲಾಸ್ಟ್ ಮಿನಿಟ್ಗೆ ಮಾಡ್ಬೇಕು ಅಂತ ಅದ್ ಮಾಡ್ಬಿಟ್ಟು ಮತ್ತೆ ಇದಕ್ಕೆ ಚುಚ್ಚಣ ಅಂತ ತಿಳ್ಕೊಂಡಿದ್ದೆ. ಆದ್ರೆ ದಿಸ್ ಇಸ್ ಕಮ್ ಔಟ್ ವೆಲ್. ನಿಮ್ಗೆ ಅನಿಸ್ತದೆ ಕರೆಕ್ಟ್ ಮಾಡಿದಿರಾ? ಹ್ಯಾನಾ ಅವರು ಸ್ಟಾರ್ಟಿಂಗ್ ಅವರೇ ಹೋಗಿದ್ರಿಂದ 3/4 ಆಫ್ ದ ಪ್ರೊಸೀಜರ್ ಮಾಡಿಟ್ಬಿಟ್ಟಿದ್ರು. ನಾನು ಬರೀ ಇದೇನಿದೆ ಕಪ್ ಅದನ್ನ ಫ್ರೈ ಮಾಡ್ಬಿಟ್ಟು ಪ್ರೆಸೆಂಟೇಷನ್ ನಾನು ಮಾಡಿದೆ. ಸೊ ದ ರೆಸ್ಟ್ ಇಸ್ ಡನ್ ಬೈ ಹರ್. ಟೇಸ್ಟ್ ಎಲ್ಲ ನೋಡಿದೆ, ಇಟ್ಸ್ ಕರೆಕ್ಟ್. ನೋಡ್ತಾ ಇದ್ರೆ ಐ ಥಿಂಕ್ ಯು ಹ್ಯಾವ್ ರೀಚ್ಡ್ ಮೇನ್ ಡಿಶ್ ಏನು ತೋರಿಸಿದ್ವಿ ಅದ್ರ ಹತ್ರ ಬಂದಿದ್ದೀರಾ. ಸೊ ವೆರಿ ಗುಡ್. ಐ ಹೋಪ್ ಇಟ್ ಟೇಸ್ಟ್ ಗುಡ್ ಟು. ಓಕೆ, ಆಲ್ ದ ಬೆಸ್ಟ್. ಡಿಶ್ ನಮ್ಮ ತಾಯಿಗಳು ಸೂಪರ್ ಆಗಿದೆ. ನನಗೇನಾದ್ರೂ ಇಂಥ ಒಂದು ಟಾಸ್ಕ್ ಕೊಟ್ಟಿದ್ರೆ ನಿಜವಾಗ್ಲೂ ನಾನು ಮಾಡ್ತಿರ್ಲಿಲ್ಲ. ಆದರೆ ನೀವು ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಬ್ಯೂಟಿಫುಲ್, ವಂಡರ್ಫುಲ್. ಪಾಯಿಂಟ್ಸ್ ನಾನೇ ಹೇಳಕ್ ಇಷ್ಟಪಡ್ತೀನಿ. ಪ್ಲೀಸ್ ಏನೋ ಪಾಯಿಂಟ್ಸ್ 10 ಪಾಯಿಂಟ್ಸ್. ಸೀರಿಯಸ್ ಹೇಳ್ತೇನೆ, ನಾನು ಸೀರಿಯಸ್ ಆಗಿ ಹೇಳ್ತೇನೆ. ಯಾಕೆ ಕನ್ಸಿಡರ್ ಇಲ್ವಾನಾ? ಹೇಳೋ ಅಲ್ಲ ಮೇಡಮ್, 15 points. ನಿಮ್ಗೂ 10 ಪಾಯಿಂಟ್ಸ್. ಬೇಡ 20 ಪಾಯಿಂಟ್ಸ್. 20. Thank you. ಯಾರು ಸೀರಿಯಸ್ ಆಗ್ತದೆ? You are 20 and sir is 10. 30 gold. Let's go. ದಾರಿ ತಪ್ಪಿದ ಮಗ ಆಗ್ಬಿಟ್ರಿ ಇವಾಗ. ಅಲ್ಲ ನಾನು ಹೇಳಿದ್ ಯಾರು ಸೀರಿಯಸ್ ಆಗಿ ತಗೊಳ್ತಾನೆ ಇಲ್ಲ. ಸೀರಿಯಸ್ ಆಗಿ ಹೇಳಿ, ನಂಗೆ 10 ಅವರು 20 ಚೆನ್ನಾಗಿದೆ. ಇವಾಗ ಸೀರಿಯಸ್ ಆಗಿ ಹೇಳ್ತೀನಿ. ನಿಮ್ಮ ಟ್ರೂಪ್ಗೆ ನಾನು 10 ಪಾಯಿಂಟ್ಸ್ ನ ಕೊಡಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಟ್ರೂಪ್ಗೆ ನಾನು 10 ಪಾಯಿಂಟ್ಸ್ ನ ಕೊಡಕ್ಕೆ ಇಷ್ಟಪಡ್ತೀನಿ. ಏನು ಬರೀ ಒಂದೇ ಒಂದು ವ್ಯತ್ಯಾಸ, ಇವನು ಇಷ್ಟಪಡ್ತಾನೆ, ಇವನು ಇಷ್ಟ ಇಲ್ಲಿ ಬಿಟ್ಟಲ್ಲ. ಆಯ್ತಾ, ನಿನ್ ಇಷ್ಟ ಅಷ್ಟೇ. ಓಕೆ, ಕಮಿಂಗ್ ಟು ದ ಸೀರಿಯಸ್ ಆಸ್ಪೆಕ್ಟ್. ಈಗ ಕೇಳಿಸ್ಕೊಡೆ. ಆನಾ ಅಂಡ್ ಸುಪ್ರಿಯಾ, ಲಿಟಲ್ ಡಿಸಪಾಯಿಂಟಿಂಗ್. ಯೋರ್ ಸ್ಟಫಿಂಗ್ ವಾಸ್ ವೆರಿ ಡ್ರೈ. ತುಂಬಾ ರೋಸ್ಟ್ ಮಾಡ್ಬಿಟ್ಟಿದ್ರ. ಬೇಸಿಕಲಿ ಪೊಟ್ಯಾಟೊ ಹ್ಯಾಸ್ ಲಾಟ್ ಆಫ್ ಮಾಯಿಶ್ಚರ್ ಇನ್ ಇಟ್, ಕರೆಕ್ಟ್? ನೀವು ಎಣ್ಣೆಗೆ ಹಾಕಿದ ತಕ್ಷಣ ಏನಾಗುತ್ತೆ, ಇಟ್ ಸಕ್ಸ್ ದ ಮಾಯಿಶ್ಚರ್ ಔಟ್. ಸೊ ಅದಕ್ಕೋಸ್ಕರ your chips or anything becomes very crispy after it dries. ಯಾಕಂದ್ರೆ ಮಾಯಿಶ್ಚರ್ ಆಚೆ ಬಂದ್ಬಿಡುತ್ತೆ. ಸೊ ನೀವೇನ್ ಮಾಡಿದೀರಾ, ನೀವು ಅದನ್ನೇ ತೆಗೆದು ಇಟ್ಟು ಅದನ್ನ ಕೊಟ್ಟಿರೋದು. ಐ ಡೋಂಟ್ ಫೈಂಡ್ ಎನಿಥಿಂಗ್ ಫ್ಯಾಕ್ಟರ್ ಏನಿಲ್ಲ ಅದರಲ್ಲಿ. ಬಟ್ ಇಟ್ ವಾಸ್ ಅ ವೆರಿ ಫೇರ್ಲಿ ಗುಡ್ ಅಟೆಂಪ್ಟ್. ಬಟ್ ಯು ಕುಡ್ ಹ್ಯಾವ್ ಕರೆಕ್ಟ್ ಆಗಿ ಹೇಳ್ತೀಯಾ? ಹಾಕ್ಬಿಡ್ತೀನಿ, ಹೇಳ್ತಾ ಇದ್ದೀನಿ. ಎನಿವೇಸ್, ನೆವರ್ದಲೆಸ್ ವೆರಿ ಗುಡ್ ಎಫರ್ಟ್ಸ್. ಐ ಅಪ್ರಿಷಿಯೇಟ್ ಬೋತ್ ಆಫ್ ಯು. ನಿಮ್ಮ ಐಡಿಯಾ ಅಂಡ್ ಪ್ರೆಸೆಂಟೇಷನ್ ನಮಗೆ ನೋಡಿ ಸಿಂಪಲ್ ಆಗಿದ್ದಾಗ ಎಷ್ಟು ಪ್ರೆಸೆಂಟಬಲ್ ಆಗಿರುತ್ತೆ, ನೋಡಿದ ತಕ್ಷಣ ಸೂಪರ್ ಆಗಿರುತ್ತಲ್ಲ. ಕಮಿಂಗ್ ಟು ಮಾಧುರ್ಯ ಅಂಡ್ ಕಿರಣ್, ಸಾಲ್ಟ್ ಕಂಟೆಂಟ್ ಇಸ್ ಲಿಟಲ್ ಲೆಸ್. ಯಾಕಂದ್ರೆ ಇಟ್ ಇಸ್ ಲೆಸ್. ಇದರಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ. ಪನ್ನೀರ್ ಇಸ್ ವೆರಿ ಬ್ಲ್ಯಾಂಡ್ ಆಸ್ ಯು ನೋ. ಅದು ಯಾವುದೇ ಒಂದು ಸ್ಪೆಸಿಫಿಕ್ ಟೇಸ್ಟ್ ಕೊಡಲ್ಲ, ಎಕ್ಸೆಪ್ಟ್ ಒಂದು ಸ್ವಲ್ಪ ನಿಮಗೆ ಸಾಲ್ಟಿ ಅಂತ ಅನ್ನಿಸ್ಬೋದು ಕೆಲವು ಸಲ. ಬಟ್ ಏನಂದ್ರೆ ಇಟ್ ಇಸ್ ಮೋರ್ ಆನ್ ದ ಬ್ಲ್ಯಾಂಡರ್ ಸೈಡ್. ಕಿರಣ್, ನೀವು ಮಾಡಿರುವಂತಹ ಪ್ರೊಸೀಜರ್ ನನಗೆ ಬಹಳ ಇಂಪ್ರೆಸ್ ಆಯಿತು. ನೀವು ಪರ್ಫೆಕ್ಟ್ ಆಗಿ ಮಾಡಿದ್ದೀರಾ. ಶಿ ವಾಸ್ ಲಿಟಲ್ ಸ್ಕೆಪ್ಟಿಕಲ್, ಸ್ವಲ್ಪ ಭಯ ಆಯಿತು. ಬಟ್ ಚೆನ್ನಾಗಿ ಮಾಡಿದ್ದೀರಾ ಕಿರಣ್. ಅಂಡ್ ವೆರಿ ವೆರಿ ವೆಲ್ ಚಾಪ್ಡ್. ಪಾಯಿಂಟ್ಸ್ ಅನ್ನ ಹೇಳ್ತೀನಿ. ಪಾಯಿಂಟ್ಸ್ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ ಅಂದ್ರೆ, ಒಬ್ಬರಿಗೆ ಎಷ್ಟು ಪಾಯಿಂಟ್ ಬರುತ್ತೆ ನಿಮ್ಮ ಪಾರ್ಟ್ನರ್ಗೂ ಅಷ್ಟೇ ಪಾಯಿಂಟ್ ಕೊಡಲಾಗುತ್ತೆ. ಬಿಕಾಸ್ ಅರ್ಧ ಮಾಡಿದಿರಾ. ಸೊ ಇದರಲ್ಲಿ ನಿಮ್ಮ ಕೋಆರ್ಡಿನೇಷನ್ ನೋಡಿದೀವಿ, ನಿಮ್ಮ ಒಂದು ಪ್ರೆಸೆಂಟೇಷನ್ ನೋಡಿದೀವಿ, ವಿಚ್ ವಾಸ್ ವೆರಿ ವೆರಿ ಅಪ್ರಿಷಿಯಬಲ್. ಯು ಲುಕ್ ಲೈಕ್ ಅ ವೆರಿ ಮೆಚ್ಯೂರ್ಡ್ ಶೆಫ್ಸ್ ನಾವು, ಮೋರ್ ಮೆಚ್ಯೂರ್ಡ್ ಶೆಫ್. ನಿಮ್ಮಲ್ಲಿ ಆ ಸೀರಿಯಸ್ನೆಸ್, ಆಮೇಲೆ ಆ ಪ್ರೆಸೆಂಟೇಷನ್ ಮಾಡುವಾಗ ಆ ಇಂಪಾರ್ಟೆನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಈಗ ಪಾಯಿಂಟ್ಸ್ ಅನ್ನ ಹೇಳ್ತೀನಿ. ಫಸ್ಟ್ ರೌಂಡ್ ನಲ್ಲಿ ಹೈಯೆಸ್ಟ್ ಪಾಯಿಂಟ್ಸ್ ತಗೊಂಡಿರೋರು 7 points goes to Madhurya and Kiran. 7 points. ಓಕೆ, ಯಾರು ಎಷ್ಟು ಚೆನ್ನಾಗಿ ಮಾಡ್ಬೋದು, ಯಾರ ತಪ್ಪನ್ನ ಯಾರು ಮುಚ್ಚಾಕ್ಬೋದು, ಅಥವಾ ಯಾರ ತಪ್ಪನ್ನ ಇನ್ನ ಅಡ್ವಾನ್ಸ್ ಆಗಿ ಅದನ್ನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ತಾರೆ ಅಂತ ಟೆಸ್ಟ್ ಮಾಡೋದಕ್ಕೆ ಈ ಟೀಮ್ ನ ಮಾಡಿ ಟ್ಯಾಕ್ಟಿಕ್ ರೌಂಡ್ ಅಂತ ಮಾಡಿದ್ದು. ಸೊ ಇದರಲ್ಲಿ ನೀವು ಏನು ತೀರಾ ಕಳಪೆ ಆಗಿ ಏನ್ ಮಾಡಿಲ್ಲ. ನಿಮಗೆ ನಾನು ಕೊಡ್ತಾ ಇರುವಂತಹ ಪಾಯಿಂಟ್ಸ್, ಯು ಬೋತ್ ಗೆಟ್ 6 points. So you're all ready for the second round? 1, 2, 3. Yes. ಆಮೇಲೆ ಸ್ಕಿಲ್ ಟೆಸ್ಟ್ ಅಂತೆಲ್ಲ ಮಾಡಿದೀವಿ. ಸೊ ವಿ ವಾಂಟ್ ಟು ಟೆಸ್ಟ್ ಯುವರ್ ಸ್ಕಿಲ್ ಒನ್ಸ್ ಅಗೇನ್. ಇಟ್ಸ್ ಅ ವೆರಿ ಸಿಂಪಲ್ ಟಾಸ್ಕ್. ಯು ನೀಡ್ ಟು ಯೂಸ್ ಯುವರ್ ಬ್ರೈನ್, ಯು ನೀಡ್ ಟು ಯೂಸ್ ಯುವರ್ ಪ್ರೆಸೆನ್ಸ್ ಆಫ್ ಮೈಂಡ್ ಅಂಡ್ ಬೇಸಿಕ್ ಕೆಲವೊಂದು ವಸ್ತುಗಳಿದೆ, ಅದನ್ನ ಯೂಸ್ ಮಾಡಿ ನೀವು ಒಂದು ಸಣ್ಣದಾದಂತ ಒಂದು ಚಾಲೆಂಜ್ ಅನ್ನ ಮಾಡಬೇಕಾಗಿದೆ.
ಓಕೆ, ಅದೇನು ಅಂತ ನೋಡೋಣ. ತಗೊಂಬನ್ರಪ್ಪ ಮ್ಯಾಜಿಕ್ ಟ್ರೈ. ಈಗ ನಿಮ್ಮ ಟ್ರೇ ಅಲ್ಲಿ ಏನಿದೆ? ಲಡ್ಡು. ಅಪ್ರಾಕ್ಸಿಮೇಟ್ಲಿ ಪ್ರತಿಯೊಬ್ಬರ ಟ್ರೇ ಅಲ್ಲಿ 75 ಲಡ್ಡುಗಳಿದೆ, ಪ್ಲಸ್ ಆರ್ ಮೈನಸ್. ನಿಮ್ಗೆ 5 ನಿಮಿಷ ಟೈಮ್ ಕೊಡ್ತೀನಿ. ಯಾರು ಅತಿ ಹೆಚ್ಚು ಲಡ್ಡುಗಳು ತಿಂತಾರೆ ಅವ್ರಿಗೆ ನಾನು 75 ಲಡ್ಡೂಸ್ ಇದೆ. ಯಾರು ಅತಿ ಹೆಚ್ಚು ಲಡ್ಡುಗಳು ತಿಂತಾರೆ 3 ನಿಮಿಷದಲ್ಲಿ Please, I won't agree because I can't eat one laddu. I can't eat. ಓಕೆ, ಬೇರೆ ಏನ್ ಮಾಡ್ಬೋದು ಲಡ್ಡುಲಿ? ಬೂಂದಿ ಮಾಡ್ಬೋದು. ಹಿಂಗ್ ಹೊಡಿಬೋದು, ಹಿಂಗ್ ತಗೊಂಡು ಹಿಂಗ್ ಕ್ಯಾಚ್ ಹಾಕ್ಬೋದು. ಹೊಡಿ ಹಿಡಿಬೇಕು, ವೇಸ್ಟ್ ಮಾಡ್ಬಾರ್ದು. ದೇವ್ರ ಪ್ರಸಾದ ಇದ್ದಂಗಿದೆ. ಬೇಡ ಕಣೆ. Oh, good. So why don't we start this? ಅಂತೂ ಇಂತೂ ಸುಪ್ರಿಯಾನ್ ಕ್ಯಾಚ್ ಹಾಕೊಂಡ್ಬಿಟ್ಟ. ಈಗ ಏನು ಅಂದ್ರೆ ನಿಮ್ಮ ಮುಂದೆ ಒಂದು ಖಾಲಿ ಟ್ರೇ ಇಟ್ಟಿದ್ವಿ. ಓಕೆ, ಸೊ ಇದ್ರಲ್ಲಿ ಏನ್ ಮಾಡಬೇಕು ಅಂದ್ರೆ ಮನೆ ಕಟ್ಟಬೇಕು. ಯಾಕೆ ಪಿರಮಿಡ್ ಕಟ್ಟಕ್ಕಾಗಲ್ವಾ? ಸಿಮೆಂಟ್ ಪಿರಮಿಡ್ಗಳೇ ಉದ್ರೋಗ್ಬಿಡ್ತಾವೆ. ಇದು ನಿಲ್ಲುತ್ತೆ ನೋಡಿ. ಈಗ ಅದೇ ಸ್ಕಿಲ್ ನೀವೇನ್ ಮಾಡ್ಬೇಕು ಅಂದ್ರೆ ನಿಮಗೆ ಕೊಟ್ಟಿರುವಂತ ಲಾಡುಗಳಲ್ಲಿ ಅತಿ ಎತ್ತರದ ಒಂದು ಪಿರಮಿಡ್ ಮಾಡೋದು. ನಂಬರ್ ಆಫ್ ಲಡ್ಡೂಸ್ ಯೂಸ್ ಮಾಡಿದ್ಮೇಲೆ ಡಿಪೆಂಡ್ ಆಗುತ್ತಾ ಹೈಟ್ ಮೇಲೆ? ಯಾವ್ದ ಮೇಲೆ ಮಾರ್ಕ್ಸ್ ಕೊಡೋದು? ನೀನ್ ನಂಬರ್ ಆಫ್ ಲಡ್ಡೂಸ್ ಯೂಸ್ ಮಾಡಿದ್ರೇನೆ ಹೈಟು ಗರ್ತ ಎಲ್ಲ ಬರೋದು, ಕರೆಕ್ಟಾ? ಸೊ ನಾನು 10 ಮಾಡ್ತೀನಿ ಅಂದ್ಬಿಟ್ಟು ಇಷ್ಟೇ ಮಾಡೋದಕ್ಕಾಗಲ್ಲ. 50 ಯೂಸ್ ಮಾಡಿದ್ರೇನೆ ಯು ವಿಲ್ ಗೆಟ್ ಅ ಬಿಗ್ ಶೇಪ್. ಅಲ್ಟಿಮೇಟ್ಲಿ ಇಟ್ ಗೋಸ್ ಬೈ ಹೈಟ್. ಹೈಟ್ ಅಂಡ್ ದ ಶೇಪ್, ಹೌ ವೆರಿ ವೆಲ್ ಇಟ್ ಇಸ್ ಬೀನ್ ಡನ್. ಸೊ ದಿಸ್ ಇಸ್ ಯುವರ್ ಸ್ಕಿಲ್ ಟೆಸ್ಟ್. ಓಕೆ, ಇದಕ್ಕೆ ನಾವು ಕೊಡ್ತಾ ಇರೋದು 10 ನಿಮಿಷಗಳು ಮಾತ್ರ. ಜಸ್ಟ್ 10 ಮಿನಿಟ್ಸ್. 10 ನಿಮಿಷದಲ್ಲಿ ನೀವು ಅದೆಷ್ಟು ಚೆನ್ನಾಗಿ ಮಾಡ್ತೀರಾ ಅಂತ ನೋಡ್ಬೇಕು. ಇಟ್ ಈಸ್ ಕಾಮನ್ ಸೆನ್ಸ್ ಅಂಡ್ ಪ್ರೆಸೆನ್ಸ್ ಆಫ್ ಮೈಂಡ್ ಅಷ್ಟೇ ಬೇಕಾಗಿರೋದು ಇದಕ್ಕೆ. ಓಕೆ, ಸೊ ಬೇರೆ ಏನು ಬ್ರಹ್ಮವಿದ್ಯೆ ಏನ್ ಬೇಡ. ಸ್ಟ್ರಾಂಗ್ ಬೇಸ್ ಇದ್ರೆ ನಿಮಗೆ ಕರೆಕ್ಟ್ ಆಗಿ ನೀವು ಪ್ಲೇಸ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಐ ಆಲ್ರೆಡಿ 1 2 3. ಟೈಮ್ ಡಾಸ್ ನೌ. ಫುಲ್ ರೆಡಿ ಆಗಿದ್ದೆ. ಫುಲ್ ನೀರೆಲ್ಲ ಕೊಟ್ಟು ಚೆನ್ನಾಗಿ ಹೆಂಗ್ ತಿನ್ಬೇಕು, ನಾಕೆಲ್ಲ ರೆಡಿ ಮಾಡ್ತಿದ್ದೆ. ಹೆಂಗ್ ತಿನ್ನೋದು, ಅದನ್ನ ಹೆಂಗೆ ಒಂದ್ಮೇಲೆ ಒಂದು ಏನು ಬೀಳ್ಬಾರ್ದು ಹಂಗ್ ತಿನ್ಬೇಕು ಅಂತೆಲ್ಲ ಪ್ರಿಪೇರ್ ಮಾಡ್ತಿದ್ದೆ. ನೋಡಿದ್ರೆ ಇದನ್ನ ಪಿರಮಿಡ್ ತರ ಮಾಡ್ಬೇಕು ಅಂತ ಹೇಳಿದ್ರು. Coming out down from the weight is coming out down. Oh no. ಓಕೆ, ಇದ್ರಲ್ಲಿ ಒಂದು ಟ್ರಿಕ್ ಇದೆ, ಆಮೇಲೆ ಹೇಳ್ಕೊಡ್ತೀನಿ. ವಾಟ್ ಇಸ್ ದಿಸ್? I don't know, just coming off out with the weight. I just told you that you need to have a strong base. Base is not getting strong. So it is not about pressing the laddus, it is about arranging the laddus. Correct? ಆಗ್ಲಿಲ್ಲ ಅಂದ್ರೆ ಪುಡಿ ಪುಡಿ ಮಾಡ್ಬಿಡಿ. ಪುಡಿ. Yes. ಪುಡಿ. Then I'll have to go there. ಈ ಪುಡಿ ಗೆಟ್ ಔಟ್ ಹೋಗೋ ಇವೆಲ್ಲ ಚೆನ್ನಾಗಿ ಗೊತ್ತು. Okay, last 3 minutes left. Wow, Supriya, what is this? You reach so fast. ನೀವು ದೂರ ಹೋಗಿಪ್ಪ. ಕಾಗೆ ಬೆಕ್ಕು ಸೌಂಡ್ ಎಲ್ಲ ಮಾಡಿ ಅಪ್ಶಕ್ನ ತರ. ಬಿದ್ರೆ ಇಟ್ಸ್ ಹಿಸ್ ಫಾಲ್ಟ್. ನಾನೇನೋ ಟಚ್ ಹಲೋ ತಿನ್ನಕ್ ಒಂದು ಲಡ್ಡು ಬಿಟ್ಟಿಲ್ವಲ್ಲ ಅವಳು. ಬುದ್ಧಿ ಕೊಡು. ಇದ್ರ ಮೇಲೆ ಇಡ್ಲಾ? Last 2 minutes. ವೈಬ್ರೇಷನ್ ಅಲ್ಲಿ ಡಬ್ಬುಕ್ ಅಂತ ಬಿದ್ದೋಗ್ಬಿಟ್ರೆ ಬಾ ವಿಶ್ವ. ಅದ್ರದಿಲ್ಲ. ಇನ್ನು ಮಿಕ್ಬಿಟ್ಟಿದೆ ಲಡ್ಡು. ಮತ್ತೆ ತೆಗೆದು ಮತ್ತೆ ಮಾಡಿದ್ರ? ಇಲ್ಲ ಸರ್,
ಮತ್ತೆ ಮಾಡಿ ನಾನು ಎಣಿಸಿದೀನಿ. ಮತ್ತೊಂದು ಸ್ಟೆಪ್ ಒಂದ್ ಸ್ಟೆಪ್ ಮೇಲೆ ಮಾಡಿದನು. ಪಿರಮಿಡ್ ತರ ಇಲ್ಲ. What is this? Look at me. ಲಾಸ್ಟ್ 1.5 minutes. Anna, you have 40 seconds. No, sir. Make a small base. Make a small base. Keep 5 laddus by 5 laddus. ಛೋಟಾ ಭೀಮ್ ತರ ಮಾತಾಡ್ತಾ ಇದೀನಲ್ಲ ನಾನು. ಒಬ್ರು ಯಾವುದೇ ಕಾರಣದಿಂದಲೂ ಮಿಸ್ ಆಗೋದಿಲ್ಲ. ಹೋಗಿ ಹಾಕ್ಸ್ಕೊಳ್ಳೋ ಎಲ್ಲ ಕಾರ್ಯಕ್ರಮದಲ್ಲೂ ಇದ್ದಾರೆ. It's all. 10, 9, 8, 7, 6, 5, 4, 3, 2, 1. Hands up. ಓಕೆ, ಈಗ ನೋಡೋಣ. ನಂಬರ್ ಆಫ್ ಲಾಡು 75 ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ 74 ನೀವು ಯೂಸ್ ಮಾಡಿದ್ದೀರಾ. ಶೇಪು ಓಕೆ. ನೀವು ಒಂದು ತುಂಬಾ ಸ್ಮಾರ್ಟ್ ಆಗಿ ಮಾಡಿದೀರಾ. ಅದು ಗೊತ್ತಿದ್ದು ಮಾಡಿದಿರೋ ಗೊತ್ತಿಲ್ಲದೆ ಮಾಡಿದಿರೋ ನನಗೆ ಗೊತ್ತಿಲ್ಲ. ಹಿಂಗೆ ಮಾಡ್ಬೇಕು ಅಂತ ಅನ್ಕೊಂಡ್ರ? ಅಂದ್ರೆ ಫಸ್ಟ್ ಕೆಳಗಡೆ ಬೇಸ್ ಮಾಡ್ಕೊಂಡು ಎಲ್ಲ ಇನ್ನೇನು ಮೇಲ್ಗಡೆಯಿಂದ ಇಟ್ಕೊಂಡ್ ಬರ್ತೀರಾ? ಮತ್ತೆ ಫಸ್ಟ್ ಬೇಸೇ ಮಾಡ್ಕೋಬೇಕು. ಸೊ ಒಂದೊಂದು ಲೈನ್ ಕಡೆ ಒಂದೊಂದು ರೌಂಡ್ಗೆ ಒಂದೊಂದು ಉಂಡೆ ಕಡಿಮೆ ಮಾಡ್ಕೊಂತ ಬಂದೆ. ಫಸ್ಟ್ 10, ಆಮೇಲೆ 8, ಹಂಗೆ ಮಾಡ್ಬೇಕಾಗಿರೋದು. ಆಮೇಲೆ 7, ಆಮೇಲೆ 5, ಆಮೇಲೆ 6. ಟ್ರೇಗೆ ಸಿಕ್ಕಿರುವಂತಹ ಎಡ್ಜ್ ಅನ್ನ ಬಳಸ್ಕೊಂಡಿದ್ದೀರಾ. ಸೊ ಅದು ನಿಮಗೆ ಕರೆಕ್ಟ್ ಗ್ರಿಪ್ ಸಿಕ್ಕಿದೆ. ನಿಮಗೆ ಗೊತ್ತಿಲ್ಲದೆ ಆಗಿರುತ್ತಾನೆ ಅದು. ಕರೆಕ್ಟಾ? ಜಸ್ಟ್ ಮೂಮೆಂಟ್. ಏನದು? ನಾ ಕೇಳಬೇಡ. ಇಲ್ಲಪ್ಪ, ಇಲ್ಲಿಂದ ಬಾಣ ಹೈಟ್ ಜಾಸ್ತಿ ಕಾಣುತ್ತೆ. ಇಲ್ಲಿಂದ ಬಂದ್ರೆ ಹೈಟ್ ಜಾಸ್ತಿ ಕಾಣುತ್ತೆ. ಬಿಡ. What is this? I am the person who doesn't know how to make a pyramid. My family will laugh at me. Yeah, you should be knowing it very well. No? Why are you checking the height? It's showing it's... ಸಿಂಪಲ್ ಲೆಂತ್ ಇಂಟು ಬ್ರೆತ್ ನೀವೇನ್ ಮಾಡ್ಬೇಕಾಗಿತ್ತು? ಸ್ಕ್ವೇರ್ ಮಾಡ್ಕೋಬೇಕಾಗಿತ್ತು. ಪರ್ಫೆಕ್ಟ್ I ಸ್ಕ್ವೇರ್ made the ಇದ್ದಾಗ square, it went down twice, so I just left it off. Skill task, knows what to do now. ವೆರಿ ಸಾರಿ. Yeah. ಹಾ, ಇದು ಒಂದ್ ಸ್ವಲ್ಪ ಓಲ್ಡ್ ಪಿರಮಿಡ್. ಯಾಕಂದ್ರೆ ಒಂದ್ ಬಿದೋಯ್ತು ಇಲ್ಲಿ ನಾವು ಬಂದಾಗ. ಮುಟ್ಟಲ್ಲ ಡೋಂಟ್ ವರಿ, ನೋಡಿದ್ಮೇಲೆ ಮುಗಿದೋಯ್ತು. ಬಟ್ ಎನಿವೇಸ್, ಇದು ಹೆಂಗೆ ಅಂದ್ರೆ ಈ ಪಲ್ಸಾರಿ ಅಂಗಡಿ ಅಂತಾರೆ ಗೊತ್ತಾ? ಬೆಲ್ಲ ಜೋಡಿಸಿರ್ತಾರಲ್ಲ. ಅಲ್ಲ, ಬೆಲ್ಲ ಜೋಡಿಸೋದಕ್ಕಿಂತ ಹೆಚ್ಚಾಗಿ ಈ ಅರ್ಶನ ಕುಂಕುಮ ಎಲ್ಲ ಹಾಕಿರ್ತಾರೆ ಗೊತ್ತಾ? ಆ ತರ ಇದೆ ಇದು. ಪಿರಮಿಡ್ ಅನ್ನಿಸ್ತಾ ಇಲ್ಲ, ಗುಪ್ಪೆ ಹಿಂಗ್ ಇಟ್ಟಂಗಿದೆ. ಹಾ, ಓಕೆ. ಹೈಟ್ ಲೆಕ್ಕ ಬರಲ್ವಾ? ಲಡ್ಡು ಬೇಕಿತ್ತು. ಇಟ್ ಇಸ್ ನಾಟ್ ಎಕ್ಸಾಕ್ಟ್ಲಿ ದ ಶೇಪ್ ಆಫ್ ಅ ಪಿರಮಿಡ್. ಎನಿವೇಸ್, ನಂಗೆ ಇನ್ನ ಲಡ್ಡು ಬೇಕಿತ್ತು. ಬಿಟ್ಟಿದ್ರೆ ಇಲ್ಲಿವರೆಗೂ ಕಟ್ಬಿಡ್ತೈತಲ್ಲ. ಇಲ್ಲಿ ಏನಂದ್ರೆ your length and the breadth is not proportionate. It has to be equal. ಅವಾಗಲೇ you get a strong foundation. ಕರೆಕ್ಟಾ? ಪಿರಮಿಡ್ ನೋಡಿದ್ಯಲ್ವಾ? ಇಟ್ ಈಸ್ ಎಕ್ಸಾಕ್ಟ್. ಗೊತ್ತಾಯ್ತಾ? ರೈಟ್ ಆಂಗಲ್ ತರ ಇರುತ್ತೆ ಎಡ್ಜಸ್ ತಗೊಂಡಾಗ. ಫಸ್ಟ್ ಅಗಲ ತಗೊಂತೀವಿ. ಇದನ್ನ ತಗೊಳ್ಳೋಣ. ಕಮ್ಮಿ ಮಾಡ್ಕೊಂತೀಯಾ? ಓಕೆ, ಬರೋ. ಜಾಸ್ತಿ ಬರೋಣ ಇಲ್ಲ ಅವು. Okay, it was a very simple challenge. All I wanted to see something like a pyramid shape. Sweet stall ಗಳಲ್ಲಿ ಹೋದ್ರೆ to attract people, they do these kinds of designs. ಅದಕ್ಕೆ ನಾನು ಹೇಳಿದ್ದು ಸಿಂಪಲ್ ಸ್ಕಿಲ್. ಆಲ್ ಯು ಹ್ಯಾವ್ ಟು ಹ್ಯಾವ್ ಇಸ್ ಕಾಮನ್ ಸೆನ್ಸ್ ಅಂತ ಫಸ್ಟ್ ಹೇಳಿದೆ. ಸೊ ಅದನ್ನ ಒಂದು ಹಂತಕ್ಕೆ ಕಿರಣ್ ಆಗಿರ್ಬೋದು, ಮಾಧುರಿ ಆಗ್ಬೋದು, ಸುಪ್ರಿಯಾ ಆಗಿರ್ಬೋದು ಯೂಸ್ ಮಾಡಿದ್ರ. ಬಟ್ ಹ್ಯಾನಾ ಮ್ಯಾಮ್, ಐ ಆಮ್ ಸಾರಿ, ಐ ಕೆನಾಟ್ ಕನ್ಸಿಡರ್ ಯುವರ್ ಪಿರಮಿಡ್ ನೌ. ಓಕೆ, ಇನ್ನೊಂದೇನು ಅಂದ್ರೆ ಈಗ ಪಾಯಿಂಟ್ಸ್ ಅನ್ನ ಕೊಟ್ಟಿದ್ದೀನಿ ಓನ್ಲಿ ಆನ್ ಬೇಸಿಸ್ ಆಫ್ ಸ್ಕಿಲ್. ಸೊ ಇವ್ನು ಇಟ್ಕೊಂಡಿರೋ ಟೇಪ್ ಅಲ್ಲಿ ಇದೆಲ್ಲ ಡವ್ ಅವೆಲ್ಲ ಯೂಸ್ ಆಗಲ್ಲ. ಯಾಕಂದ್ರೆ ಒಬ್ಬೊಬ್ಬರದ್ದು ಒಂದೊಂದು ಶೇಪ್ ಅಲ್ಲಿ ಇದೆ. ಬಟ್ ಪರ್ಫೆಕ್ಟ್ ಶೇಪ್ ಅಲ್ಲಿ ಯಾವ್ದಿದೆ ಅದಕ್ಕೆ ಮಾತ್ರ ಪಾಯಿಂಟ್ಸ್ ಕೊಟ್ಟಿದ್ದೀನಿ. ಎನಿವೇಸ್, highest points I have given is 7 points, which I felt was very perfect. Near to perfect, or rather close to perfect. 7 points goes to Kiran. Okay, next. ಚೆನ್ನಾಗಿ ಒಂದು ಪ್ರಯತ್ನ ಪಟ್ಟರು, ಆದರೆ ಒಂದು ಸ್ವಲ್ಪ ಇನ್ನೊಂಚೂರು ತಲೆ ಉಪಯೋಗಿಸಿದ್ರೆ ಐ ಥಿಂಕ್ ಯು ಕುಡ್ ಹ್ಯಾವ್ ಗಾಟ್